ಪ್ರತಿಯೊಬ್ಬರಿಗೂ ಬೇಕಾದ ಮಾಹಿತಿ ಎಂದು ಹೇಳಬಹುದು. ಅದುವೇ ಆಶಾ ಕಾರ್ಯಕರ್ತರಿಂದ ಜನರಿಗೆ ಏನೇನು ಹೆಲ್ಪ್ ಆಗುತ್ತೆ ಮತ್ತು ಅವರ ಕೆಲಸಗಳು ಏನೇನು ಹೊಂದಿರುತ್ತವೆ ಅಂದ್ರೆ ಅವರ ಕಾರ್ಯಗಳು. ಮತ್ತು ಆಶಾ ಕಾರ್ಯಕರ್ತೆ ಜನರಿಗಾಗಿ ಅಂದ್ರೆ ಸಮಾಜಕ್ಕಾಗಿ ಸಮಾಜಕ್ಕಾಗಿ ಉತ್ತಮ ಆರೋಗ್ಯ ಮತ್ತು ಸಮಾಜದ ಸಹಾಯಕ್ಕೆ ಮತ್ತು ಮಹಿಳೆಯರ ಒಳಿತಿಗಾಗಿ ಜಾರಿಗೆ ತಂದ ಯೋಜನೆ ಆಶಾ ಕಾರ್ಯಕರ್ತೆಯರ ಸಂಘಟನೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಸಹಭಾಗಿತ್ವದ ಮೂಲಕ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಬಹುದು. ಈ ಮೂಲಕ ರಾಜ್ಯದ ಮಹಿಳೆಯರ ಆರೋಗ್ಯ ಸುಧಾರಣೆಗಾಗಿ ಆಶಾ ಕಾರ್ಯಕರ್ತೆಯರು ಕರ್ನಾಟಕ ರಾಜ್ಯಾದ್ಯಂತ ಹಗಲು ಇರುಳು ಎನ್ನುವುದೇ ದುಡಿಯುತ್ತಿರುತ್ತಾರೆ. ಒಂದನೆಯದು, ಸಾರ್ವಜನಿಕರಿಗೆ ಸರ್ಕಾರದಿಂದ ಸಿಗುವ ಉಚಿತ ಆರೋಗ್ಯ ಸೇವೆಗಳನ್ನು ಸಮುದಾಯಗಳಲ್ಲಿ ಪ್ರಚಾರ ಪಡಿಸುವುದು ಮತ್ತು ಬೇಗ ಸಿಗುವಂತೆ ಸಹಾಯ ಮಾಡುವುದು. ಅಂದ್ರೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಆರೋಗ್ಯ ಸೇವೆಗಳಲ್ಲಿ ಕಡ್ಡಾಯವಾಗಿ ಭಾಗವಹಿಸುವುದು ಅವರ ಪ್ರಮುಖ ಕಾರ್ಯವಾಗಿದೆ ಎಂದು ಹೇಳಬಹುದು. ಎರಡನೆಯದು, ಮಹಿಳೆಯರ ಮತ್ತು ಕುಟುಂಬದವರ ಜೊತೆ ಕಾಲಕಾಲಕ್ಕೆ ಆಪ್ತ ಸಮಾಲೋಚನೆ ಮಾಡುತ್ತಾ ಹೆರಿಗೆಯ ಸಿದ್ಧತೆ ಹೇಗಿರಬೇಕು, ಲಸಿಕೆಗಳ ಮತ್ತು ಗರ್ಭ ನಿರೋಧಕಗಳ ಮಹತ್ವವನ್ನು ಅವರಿಗೆ ತಿಳಿಸುವುದು. ಮೂರನೆಯದು, ತಮ್ಮ ವ್ಯಾಪ್ತಿಗೆ ಬರುವ ಸಮುದಾಯಗಳಲ್ಲಿ ಯಾರಿಗಾದರೂ ಹೆರಿಗೆ ನೋವು ಅಥವಾ ಹೆರಿಗೆ ತೊಡಕುಗಳನ್ನು ಕಂಡು ಬಂದರೆ ಸ್ವತಃ ರೋಗಿ ಜೊತೆ ಹೋಗಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ವರದಿ ಕೊಡುವುದು ಸಹ ಅವರ ಜವಾಬ್ದಾರಿಗಳಲ್ಲಿ ಒಂದು ಮುಖ್ಯವಾಗಿರುತ್ತೆ ಎಂದು ಹೇಳಬಹುದು. ನಾಲ್ಕನೆಯದು, ಕಾಲಕಾಲಕ್ಕೆ ಮನೆ ಮನೆಗೆ ಭೇಟಿಯಾಗಿ ಗರ್ಭಿಣಿ ಮಹಿಳೆಯರ ಮತ್ತು ನವಜಾತ ಶಿಶುಗಳ ಆರೋಗ್ಯ ವಿಚಾರಿಸುವುದು, ಅದರಂತೆ ಕುಟುಂಬದವರ ಜೊತೆ ಆಪ್ತ ಸಮಾಲೋಚನೆ ಮಾಡಿ ಅವರ ಆರೋಗ್ಯ ಸುಧಾರಣೆಗಾಗಿ ಸಹಕರಿಸುವುದು. ಐದನೆಯದು, ಆರೋಗ್ಯ ಜಾಗೃತಿ ಹೆಚ್ಚಿಸುವುದಕ್ಕಾಗಿ ಮತ್ತು ಗ್ರಾಮ ಆರೋಗ್ಯ ಯೋಜನೆಗೆ ಬೆಂಬಲ ಪಡೆದುಕೊಳ್ಳಲು ಮಹಿಳಾ ಗುಂಪುಗಳು ಮತ್ತು ಗ್ರಾಮ ಆರೋಗ್ಯ ನೈರ್ಮಲ್ಯಗಳ ಸಂಸ್ಥೆ ಜೊತೆಗೆ ಕಾಲಕಾಲಕ್ಕೆ ಸಭೆ ಮಾಡುವುದು ಅವರ ಕಾರ್ಯವಾಗಿದೆ ಎಂದು ಹೇಳಬಹುದು. ಆರನೆಯದು, ತಮ್ಮ ಕೆಲಸಗಳನ್ನು ವ್ಯವಸ್ಥಿತವಾಗಿ ಮಾಡಲು ಆಶಾ ಕಾರ್ಯಕರ್ತೆಯರು ದಾಖಲಾತಿ ನಿರ್ವಹಣೆ ಮಾಡುವುದು ಕಡ್ಡಾಯವಾಗಿರುತ್ತೆ. ಪ್ರತಿಯೊಂದು ಭೇಟಿಯ ಎಲ್ಲೇ ಭೇಟಿ ಕೊಟ್ಟರು ಭೇಟಿಯ ವರದಿಗಳು ಮತ್ತು ಸಂಬಂಧಪಟ್ಟ ಘಟನೆಗಳು ಬರೆದು ಅದನ್ನು ದಾಖಲೆಯಾಗಿರುವುದನ್ನು ಸಹ ಆಶಾ ಕಾರ್ಯಕರ್ತರ ಕರ್ತವ್ಯವಾಗಿದೆ. ಏಳನೆಯದು, ಅಪೌಷ್ಟಿಕತೆಯಿಂದ ಬಳಲುತ್ತಿರುವುದನ್ನು ತಪ್ಪಿಸುವುದು. ಹೌದು, ಇದು ಮುಖ್ಯವಾದ ಕಾರ್ಯವಾಗಿದೆ ಎಂದು ಹೇಳಬಹುದು. ಯಾರು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚಿ ಅವರ ಜೊತೆ ಆಪ್ತ ಸಮಾಲೋಚನೆ ಮಾಡಿ ಅದರಂತೆ ಸೂಕ್ತ ಆಹಾರವನ್ನು ತೆಗೆದುಕೊಳ್ಳಲು ಪ್ರೇರಣೆ ಮಾಡುವುದು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅಂಗನವಾಡಿ ಕಾರ್ಯಕರ್ತರ ಜೊತೆ ಮಾತನಾಡಿ ಪೌಷ್ಟಿಕಾಂಶ ಆಹಾರಗಳನ್ನು ಸಿಗುವಂತೆ ಮಾಡುವುದು. ಎಂಟನೆಯದು, ಕಾಲಕಾಲಕ್ಕೆ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ವರದಿ ಮಂಡಿಸುವುದು ಮತ್ತು ಕಾಲಕಾಲಕ್ಕೆ ನಡೆಯುವ ತರಬೇತಿಗಳಲ್ಲಿ ಭಾಗವಹಿಸಿ ಮಾಹಿತಿ ತಿಳಿದುಕೊಳ್ಳುವುದು ಅವರ ಜವಾಬ್ದಾರಿಗಳಲ್ಲಿ ಮುಖ್ಯವಾಗಿರುತ್ತದೆ.